ತೃತೀಯ ಭಾಷೆ ಹಿಂದಿಯ ಬಗ್ಗೆ ಪ್ರಶ್ನೆ ಪತ್ರಿಕೆ ಬಗ್ಗೆ ಕೆಲವು ಮುಖ್ಯ ಅಂಶಗಳನ್ನು ನಿಮಗೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಪ್ರಶ್ನೆ ಪತ್ರಿಕೆ ಆಧಾರದ ಮೇಲೆ ನಾವು ಪರೀಕ್ಷೆಗೆ ತಯಾರಿಯನ್ನು ಮಾಡೋದಾದರೆ ಮೊದಲಿಗೆ ಬಹು ಆಯ್ಕೆಯ 8 ಪ್ರಶ್ನೆಗಳಿರ್ತದೆ. 8 ಪ್ರಶ್ನೆಗಳು ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇರುವುದರಿಂದ ವ್ಯಾಕರಣದ 9 ಅಂಶಗಳನ್ನು ಗಮನದಲ್ಲಿಡುವುದು ಉತ್ತಮ. ಉದಾಹರಣೆಗೆ ಅನ್ಯವಚನ, ಅನ್ಯಲಿಂಗ, ಕಾರಕ, ಮುಹಾವರೆ, ವಿಲೋಮ ಶಬ್ದ ಇಂತಹ 9 ವ್ಯಾಕರಣ ಅಂಶಗಳ ಬಗ್ಗೆ ಹೆಚ್ಚು ಗಮನ ಕೊಡುವುದು ಸೂಕ್ತ. ಎರಡನೆಯ ಮುಖ್ಯ ಪ್ರಶ್ನೆಯಲ್ಲಿ ನಿಮಗೆ ಅನುರೂಪತದ 4 ಪ್ರಶ್ನೆಗಳು ಈ ಒಂದು ವಿಭಾಗದಲ್ಲಿ ಕೇಳ್ತಾರೆ. ಅನುರೂಪದಲ್ಲಿ ಮುಖ್ಯವಾಗಿ ಗದ್ಯದ ವಿಧಗಳು ಅಥವಾ ಯಾವ ಪಾಠ ಯಾವ ವಿಧದಲ್ಲಿದೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಪ್ರಶ್ನೆ ಕಡ್ಡಾಯವಾಗಿ ಬರ್ತದೆ. ಆ ಪ್ರಶ್ನೆಯ ಕಡೆ ಹೆಚ್ಚು ಗಮನವನ್ನು ಕೊಡಿ. ಅಭ್ಯಾಸದಲ್ಲಿರುವಂತಹ ಅನುರೂಪತ ಶಬ್ದಗಳನ್ನು ಆ ವಾಕ್ಯಗಳನ್ನು ನೀವು ಹೆಚ್ಚು ಅಭ್ಯಾಸ ಮಾಡೋದ್ರಿಂದ ಅನುರೂಪದಲ್ಲಿ 4 ಅಂಕಗಳನ್ನು ಸುಲಭವಾಗಿ ಗಳಿಸಬಹುದು. ಅದೇ ರೀತಿ ಒಂದು ಏಕವಾಕ್ಯಮೇ ಉತ್ತರಲಿಕ್ಕೆ ಒಂದು ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳ ಕಡೆ ಬಂದಾಗ ಪದ್ಯದಲ್ಲಿ 2 ಪ್ರಶ್ನೆ, ಪಾಠದಲ್ಲಿ 2 ಪ್ರಶ್ನೆಗಳಿರ್ತದೆ. ನೇರವಾದಂಥ ಪ್ರಶ್ನೆಗಳು ಇಲ್ಲಿ ಬರೋದ್ರಿಂದ 4 ಅಂಕಗಳನ್ನು ಸುಲಭದಲ್ಲಿ ನೀವು ಗಳಿಸಬಹುದು. ಅಭ್ಯಾಸದ ಕೊನೆಯಲ್ಲಿ ಕೊಟ್ಟಿರುವಂಥ 1 ಅಂಕದ ಪ್ರಶ್ನೆಗಳು, ಒಂದು ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳು ಟೋಟಲ್ ಎಲ್ಲ ಪಾಠಗಳು ಸೇರಿ 140 ಪ್ರಶ್ನೆಗಳು ಸಾಮಾನ್ಯವಾಗಿದೆ. ಆ 140 ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿದಲ್ಲಿ ನೀವು 4 ಮಾರ್ಕನ್ನು ಸುಲಭದಲ್ಲಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈ 140 ಪ್ರಶ್ನೆಗಳ ಅಭ್ಯಾಸದಿಂದ ನಿಮಗೆ 2 ಮತ್ತು 3 ಅಂಕದ ಪ್ರಶ್ನೆಗಳನ್ನು ಉತ್ತರಿಸುವಲ್ಲಿ ಸ್ವಲ್ಪ ಸಹಾಯಕ್ಕೆ ಬರ್ಬೋದು. ಅದೇ ರೀತಿ 2 ಅಂಕದ 8 ಪ್ರಶ್ನೆಗಳು ನಿಮಗೆ ಈ ವರ್ಷ ಕೊಡ್ತಾರೆ. ಆ ಪ್ರಶ್ನೆಗಳು ಸಾಮಾನ್ಯವಾಗಿ ಪದ್ಯ, ಪಾಠ ಮತ್ತು ಪೂರಕ ವಾಚನಕ್ಕೆ ಆಗಿರ್ತದೆ. 8 ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳಿರ್ತದೆ. ಅದನ್ನು ಸಹ ನೀವು ಅಭ್ಯಾಸದ ಪ್ರಶ್ನೆಗಳನ್ನು ಹೆಚ್ಚು ಅಭ್ಯಾಸ ಮಾಡೋದ್ರಿಂದ, ಉದಾಹರಣೆಗೆ ಮಾತೃಭೂಮಿ ಪದ್ಯದಲ್ಲಿ 2 ಪ್ರಶ್ನೆಗಳು ಸಾಮಾನ್ಯವಾಗಿ ಕೇಳುವಂಥ ಪ್ರಶ್ನೆಗಳು. ಪ್ರಾಕೃತಿಕ ಸೌಂದರ್ಯ ಅವರು ಸ್ವರೂಪ ಕ ವರ್ಣನ್ ಕೀಜಿಯೆ. ಈ 2 ಪ್ರಶ್ನೆಗಳನ್ನು ನೀವು ಅಧ್ಯಯನ ಮಾಡೋದ್ರಿಂದ ಈ ಒಂದು ಪದ್ಯದಲ್ಲಿ 3 ಅಥವಾ 2 ಅಂಕವನ್ನು ಸುಲಭದಲ್ಲಿ ನೀವು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಪ್ರತಿ ಪಾಠದಲ್ಲೂ ಸಹ ಉದಾಹರಣೆಗೆ ಕರ್ನಾಟಕ ಸಂಪದದಲ್ಲಿ 3 ಅಥವಾ 4 ಮಾರ್ಕಿನ ಪ್ರಶ್ನೆಗಳನ್ನು ಕೇಳ್ತಾರೆ. 2 ಅಂಕದ ಪ್ರಶ್ನೆಗಳು ಸಹ ಎಲ್ಲ ಪಾಠದಲ್ಲೂ ಸಹ ಕೇಳಬಾರ್ದು ಅಂತ ಇಲ್ಲ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಉದಾಹರಣೆಗೆ ಕರ್ನಾಟಕ ಸಂಪದ 4 ಮಾರ್ಕಿನ ಪ್ರಶ್ನೆಯೇ ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. 2 ಅಥವಾ 3 ಮಾರ್ಕಿನ ಪ್ರಶ್ನೆಗಳಲ್ಲೂ ಸಹ ಈ ಪಾಠದ ಪ್ರಶ್ನೆಗಳನ್ನು ಕೇಳ್ಬೋದು. ಈ 2 ಮಾರ್ಕಿನ 8 ಪ್ರಶ್ನೆಗಳಿಗೆ ನೀವು ಅಭ್ಯಾಸದಲ್ಲಿರುವಂಥ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿ. ಅದೇ ರೀತಿ 3 ಅಂಕದ ಪ್ರಶ್ನೆಗಳು 9 ಪ್ರಶ್ನೆ ಇರ್ತದೆ. 27 ಅಂಕಗಳಿಗೆ ಈ ಪ್ರಶ್ನೆಗಳಿರ್ತದೆ. ಇಲ್ಲಿ ಸಮಯ ಕಿ ಪಹಚಾನ್ ಉಳಿದಂಥ ಎಲ್ಲ ಪಾಠಗಳಿಂದಲೂ ಸಹ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗ್ತದೆ. ಸಮಯ ಕಿ ಪಹಚಾನ್ ಸಾಮಾನ್ಯವಾಗಿ ಕೇಳುವಂಥ ಪ್ರಶ್ನೆ 2 ಅಥವಾ 3 ಅಂಕದ ಪ್ರಶ್ನೆಗಳಲ್ಲಿ ಸಮಯ ಕಿ ಪಹಚಾನ್ ಇರ್ಬೋದು. ಮಾತೃಭೂಮಿ, ಅಭಿನವ್ ಮನುಷ್ಯ ಮತ್ತು ಗಿಲ್ಲು, ಕರ್ನಾಟಕ ಸಂಪದ, ಬಸಂತ್ ಕಿ ಸಚ್ಚಾಯಿ ಇಂತಹ ಪಾಠಗಳಲ್ಲಿ 3 ಮತ್ತು 2 ಮಾರ್ಕಿನ ಪ್ರಶ್ನೆಗಳನ್ನು ಕೇಳ್ಬೋದು. 4 ಮಾರ್ಕಿನ ಪ್ರಶ್ನೆಗಳನ್ನು ಸಹ ಈ ಪಾಠಗಳಲ್ಲಿ ಕೇಳುವ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾ ಬಂದಿದ್ದಾರೆ, ಕೇಳ್ಬೋದು. ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ. ಅದೇ ರೀತಿ 3 ಅಂಕದ ಪ್ರಶ್ನೆಗಳಿಗೆ ಬಂದಲ್ಲಿ ಅನುವಾದ ಕೀಜಿಯೆ ಅನ್ನುವ 3 ಮಾರ್ಕಿನ ಒಂದು ಪ್ರಶ್ನೆ ಬರ್ತದೆ. ಕನ್ನಡದಲ್ಲಿ ಅನುವಾದ ಅಥವಾ ಇಂಗ್ಲೀಷಿನಲ್ಲಿ ಅನುವಾದವನ್ನು ಮಾಡಲಿಕ್ಕೆ ಅವಕಾಶವನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ನೀಡಿರ್ತಾರೆ. ನೀವು ಈ ಒಂದು ಅನುವಾದವನ್ನು ಸಾಮಾನ್ಯವಾಗಿ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂಥ ಪಾಠದ ಯಾವುದೋ ಒಂದು ಭಾಗವನ್ನು ಅನುವಾದಕ್ಕೆ ಕೊಟ್ಟಿರ್ತಾರೆ. ಇದು 3 ಅಂಕದ ಪ್ರಶ್ನೆ ಆಗಿರೋದ್ರಿಂದ 3 ವಾಕ್ಯಗಳನ್ನು ಅನುವಾದಕ್ಕೆ ನೀಡಿರ್ತಾರೆ. ನೀವು ಈ ಪಾಠಗಳಲ್ಲಿ ಬರುವಂತಹ ಕೆಲವು ಪ್ಯಾರಾಗ್ರಾಫ್ಗಳನ್ನು ನೋಡಿಕೊಂಡಲ್ಲಿ 3 ಅಂಕಗಳನ್ನು ಸುಲಭದಲ್ಲಿ ಅನುವಾದದ ಮೂಲಕ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಒಂದು ಪ್ರಶ್ನೆ ದೋಹೆಯ ಭಾವಾರ್ಥವನ್ನು ಬರೀಲಿಕ್ಕಿರ್ತಾರೆ. ತುಳಸಿ ಕೆ ದೋಹೆ ಇಲ್ಲಿ ಬರುವಂತಹ ದೋಹೆಗಳನ್ನು ನೀವು ಭಾವಾರ್ಥವನ್ನು ಅಭ್ಯಾಸ ಮಾಡಬೇಕಾಗ್ತದೆ. ಖಂಡಿತವಾಗಿಯೂ ಈ ಒಂದು ದೋಹೆಯಲ್ಲಿ 3 ಅಂಕಗಳು ಬರ್ತದೆ. ಅದೇ ರೀತಿ ಪೂರಕ ವಾಚನದ 3 ಪಾಠಗಳಿದೆ. ಶನಿ, ಸತ್ಯ ಕಿ ಮಹಿಮಾ ಮತ್ತು ನಾಗರಿಕೆ ಕರ್ತವ್ಯ. ಈ ಪಾಠದ
3 ಪಾಠಗಳಲ್ಲಿ 3 ಪ್ರಶ್ನೆಗಳು ಬರುವುದಿಲ್ಲ, 2 ಪ್ರಶ್ನೆಗಳು ಮಾತ್ರ ಬರ್ತದೆ. ಇದಕ್ಕೆ ಆಪ್ಷನ್ ಇರ್ತದೆ. 2 ಶನಿ ಒಂದು ಪ್ರಶ್ನೆಯನ್ನು ಕೊಟ್ಟಲ್ಲಿ ಸತ್ತಿಕಿ ಮಹಿಮದಲ್ಲಿ 1 ಪ್ರಶ್ನೆಯನ್ನು ಕೊಡ್ತಾರೆ, ಇಲ್ಲದಿದ್ದರೆ ಶನಿ ಪಾಠದಲ್ಲಿ 2 ಪ್ರಶ್ನೆಯನ್ನು ಕೊಡ್ತಾರೆ. ಅದರಲ್ಲಿ ಅಥವಾ ಇರೋದ್ರಿಂದ ನೀವು ಯಾವುದಾದ್ರು ಒಂದು ಪ್ರಶ್ನೆಗೆ ಉತ್ತರವನ್ನು ಬರಿಬೇಕಾಗ್ತದೆ. ಅದೇ ರೀತಿ ನಾಗರಿಕೆ ಕರ್ತವ್ಯ ಮತ್ತು ಸತ್ತಿಕಿ ಮಹಿಮಾ ಈ 2 ಪಾಠಗಳಲ್ಲಿ 1 ಪ್ರಶ್ನೆಯನ್ನು ಕೊಡ್ತಾರೆ. 2 ಪಾಠದಲ್ಲೂ ಒಂದೊಂದು ಪ್ರಶ್ನೆಯನ್ನು ಕೊಡ್ತಾರೆ, 1 ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಅವಕಾಶ ಇರ್ತದೆ. ಅದೇ ರೀತಿ 4 ಮಾರ್ಕಿನ ಪ್ರಶ್ನೆಗಳಲ್ಲಿ ನಿಮಗೆ ಪದ್ಯ ಮತ್ತು ಯಾವುದಾದ್ರೂ ಪಾಠದಿಂದ 1 ಪ್ರಶ್ನೆಯನ್ನು ಕೇಳ್ತಾರೆ. ಆ 4 ಅಂಕದ ಪ್ರಶ್ನೆಯಲ್ಲಿ ಅಥವಾ ಅಂದರೆ ಆಪ್ಷನ್ ಇರ್ತದೆ. ಸಾಮಾನ್ಯವಾಗಿ ಈ 3 ತಾಲೂಕು ಹಂತದ, ಜಿಲ್ಲಾ ಹಂತದ ಮತ್ತು ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಗಳಲ್ಲಿ ಕರ್ನಾಟಕ ಸಂಪದ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದೇ ಕೇಳ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ, ಆದರೆ ಸಾಮಾನ್ಯವಾಗಿ 4 ಅಂಕದ ಪ್ರಶ್ನೆಗಳಿಗೆ ಕರ್ನಾಟಕ ಸಂಪದ, ಬಸಂತ್ ಕಿ ಸಚ್ಚಾಯಿ, ಗಿಲ್ಲು ಮತ್ತು ಇಂಟರ್ನೆಟ್ ಇಂಥ ಪಾಠಗಳಲ್ಲಿ ನಿಮಗೆ ಸಾಮಾನ್ಯವಾಗಿ 4 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಅದೇ ರೀತಿ 4 ಅಂಕದ ಪ್ರಶ್ನೆಗಳಲ್ಲಿ ಇನ್ನೊಂದು ಪ್ರಶ್ನೆ ಮುಖ್ಯವಾಗಿ ಪದ್ಯ, ಕೋಶಿಶ್ ಕರ್ನೆ ಓಲೋಂಕಿ ಕಬಿ ಹಾರ್ ನಹಿ ಹೋತಿ. ಈ ಪದ್ಯದಲ್ಲಿ ಸಾಮಾನ್ಯವಾಗಿ 4 ಗೆರೆಯನ್ನು ಕೇಳುವಂಥದ್ದು. ಇಲ್ಲಿವರೆಗಿರುವಂತಹ ಎಲ್ಲ ಪದ್ಯಗಳನ್ನು ನೀವು ಗಮನದಲ್ಲಿ ಕೊಟ್ಟಾಗ 1 ಪದ್ಯ ಮಾತ್ರ ಕಂಠಸ್ಥ ಕೀಜಿಯೆ, ಅಂದರೆ ಬಾಯಿ ಪಾಠ ಮಾಡಲಿಕ್ಕೆ ಇರುವಂಥ ಒಂದು ಪ್ರಶ್ನೆ. 4 ಅಂಕಕ್ಕೆ ಈ ಪ್ರಶ್ನೆಯನ್ನು ಕೇಳ್ತಾರೆ. ಸುಲಭದಲ್ಲಿ 4 ಗೆರೆಯನ್ನು ಕಲಿತ್ರೆ ಸುಲಭದಲ್ಲಿ ನೀವು 4 ಮಾರ್ಕನ್ನು ಪಡಿಬೋದು. ಅದೇ ರೀತಿ ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಮುಂದಿನ ಪ್ರಶ್ನೆ ಯಾವುದಂದರೆ ಮುಖ್ಯವಾಗಿ ನಿಮಗೆ ಗೊತ್ತಿದೆ ಗದ್ಯಾಂಶ, ಸುಲಭದಲ್ಲಿ ಉತ್ತರಿಸುವಂತಹ ಪ್ರಶ್ನೆ. ಇದರಲ್ಲೂ ಸಹ ನೀವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಏನಾದರೂ ನೀವು ಅಭ್ಯಾಸ ಮಾಡಿದ್ದಲ್ಲಿ ಇದು ಸುಲಭ ಆಗ್ತದೆ. ಕೊನೆಯದಾಗಿ ನಿಮಗೆ 37 ಮತ್ತು 38ನೇ ಪ್ರಶ್ನೆಯಾಗಿ ಪತ್ರಲೇಖನ ಮತ್ತು ಪ್ರಬಂಧ. ಪತ್ರಲೇಖನ 36ನೇ ಪ್ರಶ್ನೆ ಇರ್ಬೋದು, 37ನೇ ಪ್ರಶ್ನೆ, ಅಂದರೆ 38ನೇ ಪ್ರಶ್ನೆ ನಿಮಗೆ ಕೊನೆಯದಾಗಿ ಪತ್ರಲೇಖನ ಇರ್ತದೆ ಅಥವಾ ನಿಬಂಧ ಇರ್ತದೆ. ಕೊನೆಯ 2 ಪ್ರಶ್ನೆಗಳು ಪತ್ರಲೇಖನ ಮತ್ತು ನಿಬಂಧಕ್ಕೆ ಸಂಬಂಧಪಟ್ಟಿದ್ದಿರ್ತದೆ. ಪತ್ರಲೇಖನ ಸಾಮಾನ್ಯವಾಗಿ ಇಲ್ಲಿವರೆಗೆ 2 ಪತ್ರಲೇಖನ ಕೊಡ್ತಾರೆ, 1 ಬರೀಲಿಕ್ಕೆ ಕೇಳ್ತಾರೆ. ಪಿತಾಕೋ ಪತ್ರ, ಚುಟ್ಟಿ ಪತ್ರ. ಚುಟ್ಟಿ ಪತ್ರವನ್ನು ನೀವು ಹೆಚ್ಚು ಗಮನ ಕೊಟ್ಟು ಅಭ್ಯಾಸ ಮಾಡಿದ್ದಲ್ಲಿ 5 ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಕೊನೆಯದಾಗಿ ನಿಬಂಧ ರಚನೆಯಲ್ಲಿ ಸಾಮಾನ್ಯವಾಗಿ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ನಿಬಂಧಗಳನ್ನು 1 ನಿಬಂಧವನ್ನು ಕೇಳ್ತಾರೆ. ಉದಾಹರಣೆಗೆ ಇಂಟರ್ನೆಟ್ ಕ ಮಹತ್ವ, ಸಮಯ ಕಿ ಪಹಚಾನ್. ಪದ್ಯಕ್ಕೆ ಸಂಬಂಧಪಟ್ಟಾಗಿ ನಿಮಗೆ ಪದ್ಯಕ್ಕೆ ಸಂಬಂಧಪಟ್ಟಾಗೆ ಅಲ್ಲ, ಈ ಪಾಠಗಳು ಇರುವಂತಹ ಒಂದು ವಿಚಾರದಲ್ಲಿಯೇ 1 ನಿಬಂಧವನ್ನು ಕೊಟ್ಟಿರ್ತಾರೆ. ಸಮಯ ಕಿ ಮಹತ್ವ ಅಂತ ಕೇಳ್ಬೋದು, ನಾಗರಿಕೋಂಕೆ ಕರ್ತವ್ಯ ಅಂತ ಕೇಳ್ಬೋದು. ಅದೇ ರೀತಿ ಕರ್ನಾಟಕ ಸಂಪದ ಈ ಪಾಠಕ್ಕೆ ಸಂಬಂಧಪಟ್ಟಾಗೆ ನೀವು ಕರ್ನಾಟಕ ಸಂಪದ ಈ ಒಂದು ನಿಬಂಧವನ್ನು ತಯಾರಿ ಮಾಡಿದ್ದಲ್ಲಿ 4 ಮಾರ್ಕವನ್ನು ಸುಲಭದಲ್ಲಿ ತೆಗೆದುಕೊಳ್ಬೋದು. ಅದೇ ರೀತಿ ಈ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು 80ಕ್ಕೆ 80 ಅಂಕವನ್ನು ತೆಗಿಲಿಕ್ಕೆ ಪ್ರಯತ್ನ ಪಡ್ತಿರುವಂಥ ಮಕ್ಕಳು ಯೋಜನಾಬದ್ಧವಾದಂತಹ ಕಲಿಕೆಯನ್ನು ಮಾಡಬೇಕು. ಕಮ್ಮಿ ಎಂದರೂ ಸಹ 2 ಬಾರಿ ಆದರೂ ಪಠ್ಯಪುಸ್ತಕವನ್ನು ಅಭ್ಯಾಸ ಮಾಡಲೇಬೇಕಾಗ್ತದೆ. ಯಾಕಂದರೆ ಕಠಿಣತೆಯ ಮಟ್ಟ 30% ಈ ವರ್ಷ ಇರೋದ್ರಿಂದ ಕಠಿಣತೆಯ ಅಂಶಗಳು ಸುಲಭ 30%, ಕಳೆದ ವರ್ಷ 10% ಕಠಿಣತೆ ಇತ್ತು. ಈ ವರ್ಷ 20% ಕಠಿಣತೆಯ ಮಟ್ಟವನ್ನು ಹೆಚ್ಚಿಸಿದ್ದಾರೆ. ಯಾಕಂದರೆ ಇಂದಿನ ಕೊರೋನಾದ ಟೈಮಲ್ಲಿದ್ದಂತಹ ಪ್ರಶ್ನೆ ಪತ್ರಿಕೆ ಮಾದರಿ ಅಲ್ಲ, ಎಲ್ಲ ಪಾಠಗಳು ಈ ವರ್ಷ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಯಾಗಿ ಬರ್ಬೋದು. ಹಾಗಾಗಿ ನೀವು ಎಲ್ಲ ಪಾಠಗಳನ್ನು ಅಭ್ಯಾಸ ಮಾಡಬೇಕಾಗ್ತದೆ. ಆ ರೀತಿ ಕೊರೋನಾದಲ್ಲಿದ್ದಂತಹ ಪ್ಯಾಟ್ರನ್ ಇದ್ದರೂ ಸಹ ಕಳೆದ ಕೊರೋನಾ ಸಂದರ್ಭದಲ್ಲಿ ಬಿಟ್ಟಂಥ ಪಾಠಗಳನ್ನು ಸಹ ಈ ಒಂದು ಪರೀಕ್ಷೆಯಲ್ಲಿ ಸೇರಿಸ್ತಾರೆ. ಇದನ್ನು ಗಮನದಲ್ಲಿಟ್ಕೊಂಡು ಆ ಪಾಠಗಳನ್ನು ಸಹ ಅಭ್ಯಾಸ ಮಾಡಬೇಕಾಗ್ತದೆ. 80ಕ್ಕೆ 80 ಮಾರ್ಕ್ ತೆಗೆಯುವಂಥ ಮಕ್ಕಳು ಕಠಿಣತೆಯ ಮಟ್ಟ 20% ಇರೋದ್ರಿಂದ ಯಾವುದಾದ್ರೂ 1 ಪ್ರಶ್ನೆ ಅಥವಾ 2 ಪ್ರಶ್ನೆಗಳು ಪಾಠದ ಒಳಗಿನಿಂದ ಬರ್ಬೋದು. ಹಾಗಾಗಿ ಪಠ್ಯಪುಸ್ತಕವನ್ನು ಅಭ್ಯಾಸ ಮಾಡುವುದು ಸೂಕ್ತ. ಕಲಿಕೆಯಲ್ಲಿ ಸ್ವಲ್ಪ ಕಷ್ಟ ಅಂತ ಇರುವಂಥ ಮಕ್ಕಳು ಸಾಮಾನ್ಯವಾಗಿ ಪಾಸಾಗಲಿಕ್ಕೆ, ಉತ್ತೀರ್ಣ ಆಗಲಿಕ್ಕೆ ಬೇಕಾದಂತಹ ಮಾತೃಭೂಮಿ ಪದ್ಯದ 2 ಪ್ರಶ್ನೆಗಳಿರ್ಬೋದು, ಪತ್ರಲೇಖನ್, ಅದೇ ರೀತಿ ಅನುವಾದ್, ಗದ್ಯಾಂಶ ಮತ್ತು ಅಭಿನವ ಮನುಷ್ಯ ಇಂತಹ ಒಂದು 3-4 ಪಾಠಗಳನ್ನು ಏನಾದರೂ ಅಭ್ಯಾಸ ಮಾಡಿದ್ದಲ್ಲಿ
ಸುಲಭದಲ್ಲಿ ನೀವು 28 ಅಂಕಗಳನ್ನು ತೆಗೆದು ಉತ್ತೀರ್ಣ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿ ಯೋಜನಾಬದ್ಧವಾಗಿ ನೀವು ಈ ಒಂದು ಪರೀಕ್ಷೆಯ ತಯಾರಿಯನ್ನು ಮಾಡಿ ಈ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯಿರಿ ಅಂತ ಹೇಳ್ತಾ ಎಲ್ಲರಿಗೂ ಶುಭಾಶಯವನ್ನು ಕೊಡ್ತೀನಿ.